So it is simple microscope. So these are all reading lenses are called simple microscopes. ಈ ಒಂದು ಇಮೇಜಸ್ಗಳು ಕಾಣ್ತಾವಲ್ಲ ಡಯಾಗ್ರಾಮು, ಈ ಒಂದು ಲೆನ್ಸಸ್ಗಳು ರೀಡಿಂಗ್ ಲೆನ್ಸಸ್ಗಳು ಇದಾವಲ್ಲ, ಈ ಒಂದು ರೀಡಿಂಗ್ ಲೆನ್ಸಸ್ಗಳನ್ನೇ ನಾವೆಂತ ಕರಿತೀವಿ, ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ರೀಡಿಂಗ್ ಲೆನ್ಸ್ ಅಂತಂದರೆ ಇದು ಸ್ಮಾಲ್ ಫೋಕಲ್ ಅಂತಿರ್ತಕ್ಕಂಥ ಕಾನ್ವೆಕ್ಸ್ ಲೆನ್ಸ್, ಶಾರ್ಟೆಸ್ಟ್ ಫೋಕಲ್ ಅಂತಿರ್ತಕ್ಕಂಥ ಈ ಕಾನ್ವೆಕ್ಸ್ ಲೆನ್ಸನ್ನೇ ನಾವು ಯೂಶ್ವಲಿ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೋಡಿದ್ರಲ್ಲ. ಸೊ ಇಲ್ಲಿ ಹಾಗಾದ್ರೆ ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೆ ಏನು? An optical device which is used to produce the magnified image of the tiny objects. The optical device which is used to produce the magnified image of the tiny objects is called simple microscope. ಟೈನಿ ಆಬ್ಜೆಕ್ಟ್ಸ್, ಅದು ಚಿಕ್ಕದಾಗಿರ್ತಕ್ಕಂಥ ಆಬ್ಜೆಕ್ಟ್ಸ್ಗಳ ಮ್ಯಾಗ್ನಿಫೈಡ್ ಇಮೇಜನ್ನು, ದೊಡ್ಡದಾಗಿರ್ತಕ್ಕಂಥ ಇಮೇಜನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಈ ಒಂದು ಆಪ್ಟಿಕಲ್ ಡಿವೈಸನ್ನು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಸೊ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪನ್ನು ನಾವು ಯೂಶ್ವಲಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ, ವಾಚ್ ಮೇಕರ್ಸ್, ವಾಚ್ ರಿಪೇರಿ ಮಾಡ್ತಾರಲ್ಲ ಅವರು ಕಣ್ಣಿಗೊಂದು ಲೆನ್ಸನ್ನು ಹಾಕ್ಕೊಂಡು, ಅಥವಾ ಕಣ್ಣಿಗೆ ಒಂದು ಥರ ಸಿಲಿಂಡರ್ ಥರ ಇರುತ್ತೆ, ಅದ್ರ ಒಳಗಡೆ ಲೆನ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಆ ವಾಚಲ್ಲಿ ಸ್ಮಾಲರ್ ಪಾರ್ಟ್ಸ್ ಇರ್ತಾವಲ್ಲ, ಅದು ದೊಡ್ಡದಾಗಿ ಕಾಣೋ ಥರ ನೋಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಜ್ಯುವೆಲರಿ ಮೇಕರ್ಸು ಸಹಿತ, ಅಂದರೆ ಜ್ಯುವೆಲರಿ ಸೆಲ್ಲು ಸಹಿತ ಸ್ಮಾಲ್ ಪಾರ್ಟ್ಸ್ ಇರ್ತವೆ, ಅವುಗಳು ದೊಡ್ಡದಾಗಿ ಕಾಣಲಿ ಅಂಥೇಳಿ ಅವರು ಸಹಿತ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ನೀವು ಸಹಿತ ಲ್ಯಾಬಲ್ಲಿ ವರ್ನಿ ಕ್ಯಾಲಿಪರ್ಸ್ ರೀಡಿಂಗನ್ನು, ಅಥವಾ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ರೀಡಿಂಗನ್ನು, ಅಥವಾ ಸ್ಪೆಕ್ಟ್ರೋಮೀಟರ್ ರೀಡಿಂಗನ್ನು ಓದಲಿಕ್ಕೆ ಅಲ್ಲಿ ಸ್ಮಾಲ್ ಡಿವಿಷನ್ಸ್ ಇರ್ತವೆ, ಅದು ದೊಡ್ಡದಾಗಿ ಕಾಣಲಿ ಅಂತೇಳಿ ಆ ಒಂದು ರೀಡಿಂಗ್ ಲೆನ್ಸನ್ನು ಅಥವಾ ಈ ರೀತಿ ಸಿಂಪಲ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತೀರಾ. ಹಾಗಾದರೆ ಸಿಂಪಲ್ ಮೈಕ್ರೋಸ್ಕೋಪ್ ಅಂತಂದರೆ ಸ್ಮಾಲರ್ ಫೋಕಲ್ ಲೆಂತ್ ಆಫ್ ದಿ ಕಾನ್ವೆಕ್ಸ್ ಲೆನ್ಸ್ ಅಷ್ಟೇ. ಹಾಗಾದರೆ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ದು ರೇ ಡಯಾಗ್ರಾಮ್ ಈ ರೀತಿ ಇದೆ. ದಿಸ್ ಇಸ್ ದ ರೇ ಡಯಾಗ್ರಾಮ್. ಸೊ ಇದು ಕಾನ್ವೆಕ್ಸ್ ಲೆನ್ಸ್, ಇದರ ಫೋಕಲ್ ಲೆಂತ್ ಎಫ್ ಇದೆ. ಎ ಬಿ ಅಂತಕ್ಕಂಥ ಆಬ್ಜೆಕ್ಟು ಪ್ಲೇಸ್ಡ್ ಇನ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕ್ ಸೆಂಟರ್. ಈ ರೀತಿ ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರ್ಗಳ ಮಧ್ಯೆ ಆಬ್ಜೆಕ್ಟನ್ನು ಇಟ್ಟಿದ್ದೀವಿ. ಆಗ ಎ ಬಿ ಅಂತಕ್ಕಂಥ ಆಬ್ಜೆಕ್ಟಿಂದ ಬಂದಿರತಕ್ಕಂಥ ಒಂದು ಲೈಟ್ ರೇ ಇನ್ಸಿಡೆಂಟ್ ಆನ್ ದ ಲೆನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಹಾಗೇನೆ ಅನದರ್ ರೇ ಫ್ರಮ್ ದ ಆಬ್ಜೆಕ್ಟ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ಈ ರೀತಿ ಎರಡು ರೇಸ್ಗಳ ಮಧ್ಯೆ ಇಲ್ಲಿ ನಾವು ನೋಡಿದಾಗ, ಐಯಿಂದ ನೋಡಿದಾಗ ಇಲ್ಲಿ ಐ ಇದೆ. ಹಾಗಾದರೆ ಈ ಒಂದು ಐಯಿಂದ ಅಬ್ಸರ್ವ್ ಮಾಡಿದಾಗ ದಿಸ್ ಟು ರಿಫ್ರಾಕ್ಟೆಡ್ ರೇಸ್ ಆರ್ ಇಂಟರ್ಸೆಪ್ಟ್ ಅಟ್ ಬಿ ಡ್ಯಾಶ್. ದಟ್ಸ್ ವೈ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್ ಎ ಬಿ. ಎ ಬಿ ಅಂತಕ್ಕಂಥ ಆಬ್ಜೆಕ್ಟ್ ಸಣ್ಣದಿದ್ರೂ ಸಹಿತ ಅದರ ದೊಡ್ಡದಾಗಿರ್ತಕ್ಕಂಥ ಇಮೇಜು ಎ ಡ್ಯಾಶ್ ಬಿ ಡ್ಯಾಶ್ ಅಂತಕ್ಕಂಥ ಮ್ಯಾಗ್ನಿಫೈಡ್ ಇಮೇಜು ಪ್ರೊಡ್ಯೂಸ್ ಆಗಿದೆ. ಈ ರೀತಿ ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ಮ್ಯಾಗ್ನಿಫೈಡ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ ಈ ಒಂದು ಆಬ್ಜೆಕ್ಟನ್ನು ಪ್ರಿನ್ಸಿಪಲ್ ಫೋಕಸ್ಸು ಮತ್ತು ಆಪ್ಟಿಕ್ ಸೆಂಟರ್ಗಳ ಮಧ್ಯೆ ಇಟ್ಟಾಗ. ಈ ರೀತಿ ಸ್ಮಾಲರ್ ಆಬ್ಜೆಕ್ಟ್ ಇದ್ದದ್ದು ಅದರ ಇಮೇಜ್ ದೊಡ್ಡದಾಗಿ ಕಾಣೋ ಥರ ಮಾಡಿದ್ದೀವಿ ಈ ಒಂದು ಫೋಕಲ್ ಲೆಂತ್, ಈ ಒಂದು ಕಾನ್ವೆಕ್ಸ್ ಲೆನ್ಸಿಂದ. ಹಾಗಾದರೆ ಈಗ ಈ ಒಂದು ಇಮೇಜ್ ಇಸ್ ಅಪಿಯರ್ಸ್ ಅಟ್ ದ ಡಿಸ್ಟೆನ್ಸ್ ಆಫ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಅಂದರೆ ನಮ್ಮ ಐಯಿಂದ ಸ್ಮಾಲರ್ ಡಿಸ್ಟೆನ್ಸಲ್ಲಿ, ಯಾವೊಂದು ಸ್ಮಾಲ್ ಡಿಸ್ಟೆನ್ಸಲ್ಲಿ ಆ ಒಂದು ಆಬ್ಜೆಕ್ಟು ಕ್ಲಿಯರಾಗಿ ಕಾಣುತ್ತೋ ದಟ್ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್. ಹಾಗಾದರೆ ಈ ಒಂದು ನಾರ್ಮಲ್ ಐಯಲ್ಲಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಎಲ್ಲಿ ಎಷ್ಟಿರುತ್ತಪ್ಪ ಅಂದರೆ 25 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ. ಎಷ್ಟು? 25 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ನಾರ್ಮಲ್ ಐಯಲ್ಲಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಇರುತ್ತೆ. ಆ ಒಂದು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನಲ್ಲಿ ಈ ಒಂದು ಆಬ್ಜೆಕ್ಟ್ನ ಮ್ಯಾಗ್ನಿಫೈಡ್ ಇಮೇಜು ಕಾಣ್ತಾ ಇರುತ್ತೆ. ಹಾಗಾಗಿ ಈ ಒಂದು ಆಬ್ಜೆಕ್ಟಿಂದ ಇಮೇಜಿಂದ ಸಬ್ಟೆಂಡ್ ಆಗಿರ್ತಕ್ಕಂಥ ಆ್ಯಂಗಲ್ ಬೀಟಾ, ಅರ್ಧ ಐ. ಅದೇ ರೀತಿ ಅಟ್ ದ ಸೇಮ್ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್, ಇಲ್ಲಿ ಎ ಬಿ ಆಬ್ಜೆಕ್ಟ್ ಐತಲ್ಲ ಅದೇ ಹೈಟಲ್ಲಿ ಆ ಒಂದು ಸೇಮ್ ಡಿಸ್ಟೆನ್ಸಲ್ಲಿ ಸಬ್ಟೆಂಡ್ ಆಗಿರ್ತಕ್ಕಂಥ ಆ್ಯಂಗಲ್ ಬೀಟಾ. ಇವುಗಳನ್ನು ರೇಷಿಯೋ ತಗೊಂಡ ನಮಗೇನು ಸಿಗುತ್ತೆ ಅಂದರೆ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಸಿಂಪಲ್ ಮೈಕ್ರೋಸ್ಕೋಪ್ ಸಿಗುತ್ತೆ. ಹಾಗಾಗಿ ದ ರೇಷಿಯೋ ಆಫ್ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಐ ಬೈ ದ ಇಮೇಜ್ ಟು ದ ಆ್ಯಂಗಲ್ ಸಬ್ಟೆಂಡೆಡ್
by the object when both object and image at the least distance of distant vision is called magnifying power of the simple microscope. ಅಂದ್ರೆ ಐ ಹತ್ರ ಈ ಒಂದು ಇಮೇಜ್ ಇಂದ ಸಬ್ಟೆಂಡ್ ಆಗಿರ್ತಕ್ಕಂಥ ಆ್ಯಂಗಲ್ಲು ಅಟ್ ದ ಸೇಮ್ ಡಿಸ್ಟೆನ್ಸ್ ಲೀಸ್ಟ್ ಡಿಸ್ಟೆಂಟ್ ವಿಷನ್ ಅಲ್ಲಿ ಆ ಒಂದು ಆಬ್ಜೆಕ್ಟ್ ಇಂದ ಸಬ್ಟೆಂಡ್ ಆಗಿರ್ತಕ್ಕಂಥ ಆ್ಯಂಗಲ್ಲು ಬೀಟಾ ಮತ್ತು ಆಲ್ಫಾ ರೇಷಿಯೋ ತಗೊಂಡಾಗ ನಮಗೆ ಇದೇ ಸಿಂಪಲ್ ಮೈಕ್ರೋಸ್ಕೋಪ್ದು ಮ್ಯಾಗ್ನಿಫೈಯಿಂಗ್ ಪವರ್ ಎಷ್ಟಿದೆ ಅಂದರೆ ಈ ಒಂದು ಆಬ್ಜೆಕ್ಟು ಈ ಒಂದು ಇಮೇಜು ಆಬ್ಜೆಕ್ಟ್ಗಂತ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ಬೇಸಿಕ್ ಫಾರ್ಮುಲಾ. ಹಾಗಾದ್ರೆ ಆ್ಯಕ್ಚುಲಿ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ದು ನಮಗೆ ಮ್ಯಾಗ್ನಿಫೈಯಿಂಗ್ ಪವರ್ ಬೇಕು ಅಂತಂದರೆ ಎಮ್ ಈಸ್ ಈಕ್ವಲ್ ಟು 1 + d/f. ಎಮ್ ಈಸ್ ಈಕ್ವಲ್ ಟು 1 + d/f. ಡಿ ಇಸ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ವಿಚ್ ಇಸ್ ಈಕ್ವಲ್ ಟು 25 cm ಫಾರ್ ದ ನಾರ್ಮಲ್ ಐ ಆ್ಯಂಡ್ ಎಫ್ ಇಸ್ ದ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ಹಾಗಾದರೆ ಇಲ್ಲಿ ಡಿ ಕಾನ್ಸ್ಟೆಂಟ್ ಆಗಿರುತ್ತೆ, ಎಮ್ ಅಂಡ್ ಎಫ್ ಆರ್ ವೇರೀಸ್ ಇನ್ವರ್ಸ್ಲಿ. ಹಾಗಾದರೆ ಫೋಕಲ್ ಲೆಂತ್ ಕಡಿಮೆ ಇತ್ತು ಅಂತಂದರೆ ಆ ಒಂದು ಮೈಕ್ರೋಸ್ಕೋಪ್ದು ಮ್ಯಾಗ್ನಿಫೈಯಿಂಗ್ ಪವರ್ ಜಾಸ್ತಿ ಇರುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಇದ್ದರೆ ಮ್ಯಾಗ್ನಿಫೈಯಿಂಗ್ ಪವರ್ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಕಡಿಮೆ ಫೋಕಲ್ ಲೆಂತ್ ಇರ್ತಕ್ಕಂಥ ಲೆನ್ಸನ್ನು ಯಾಕೆ ಯೂಸ್ ಮಾಡಿದ್ವಿ ಅಂತಂದರೆ ಫಾರ್ ಪ್ರೊಡ್ಯೂಸಿಂಗ್ ದ ಹೈಯರ್ ಮ್ಯಾಗ್ನಿಫೈಯಿಂಗ್ ಪವರ್. ಹಾಗಾದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಜಾಸ್ತಿ ಇದೆ ಅಂದರೆ ಆ ಆಬ್ಜೆಕ್ಟ್ನ ಮ್ಯಾಗ್ನಿಫೈಡ್ ಇಮೇಜ್ ದೊಡ್ಡದಾಗಿರ್ತಕ್ಕಂಥ ಇಮೇಜ್ ಬರಲಿಕ್ಕೆ ಆ ಒಂದು ಶಾರ್ಟರ್ ಫೋಕಲ್ ಲೆಂತ್ ಆಫ್ ದ ಲೆನ್ಸನ್ನು ನಾವು ಯೂಸ್ ಮಾಡ್ತೀವಿ. So this is about simple microscope.